ಒಂದು ಸ್ವಲ್ಪ. ಇದು 1 ಎಕರೆಗೆ 1 ರಿಂದ 2 kg, ಕಬ್ಬಾದ್ರೆ 2 kg ಬೆಳೆಸಬೇಕು. ಆ್ಯಂಡ್ ನೀವು 3 ರಿಂದ 6 ತಿಂಗಳು ಬೆಳಿತೀರಾ. 3 ರಿಂದ 6 ತಿಂಗಳು ಅಂದರೆ ಯಾವುದು? ಕಡಲೆ, ಜೋಳ, ಇದಂದರೆ ಎಕರೆಗೆ ಒಂದು ಸಾಕಾಗುತ್ತೆ 1 kg. ಇವಾಗ ಏನು ಮಾಡ್ಬೇಕಂದ್ರೆ ಇದನ್ನ ಯಾವಾಗ ಬಳಸ್ಬೇಕಂದ್ರೆ ಉಳುಮೆ ಮಾಡುವಾಗ ಇಲ್ಲ ಬಿತ್ತನೆ ಮಾಡುವಾಗ ಕೊಡ್ಬೇಕು. ಲಾಸ್ಟ್ ಉಳುಮೆ ಮಾಡೋದಕ್ಕಿಂತ ಮುಂಚೆ ಇದನ್ನು ಹಾಕಿಬಿಟ್ಟು ಉಳುಮೆ ಮಾಡಿಬಿಡ್ಬೇಕು. ಇಲ್ಲಾಂದ್ರೆ ಬಿತ್ತನೆ ಕೂರಿಗೆ ಮಾಡ್ತೀರಲ್ಲ, ಕೂರಿಗೆ ಮಾಡುವಾಗ ಗೊಬ್ಬರದಲ್ಲಿ ಸಾಲು ಉಳಿಯುವಾಗ ಹಾಕ್ಬಿಟ್ಟು ಚೆನ್ನಾಗಿ ಭೂಮಿಯಲ್ಲಿ ಮಿಕ್ಸ್ ಆಗೋ ಥರ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಬೇಕು. ಇದನ್ನು ಸುಮ್ಮನೆ ಮೇಲೆ ಏರ್ಸ್ಕೊಂಡ್ರೆ ಕೆಲಸ ಮಾಡೋದಿಲ್ಲ. ಭೂಮಿ ಒಳಗಡೆ ಕೊಟ್ಟರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ಏನು ಮಾಡೋಣ ಅಂದರೆ ಇವಾಗ ಇದರಲ್ಲಿ ಅಗ್ರಿ ಎಕ್ವಾಜಲ್ ಇಲ್ಲ, ಇದರಲ್ಲಿ ಅಗ್ರಿ ಎಕ್ವಾಜಲ್ ಇದೆ. ಇವಾಗ ಇದರಲ್ಲಿ ನೀರು ಹಾಕ್ತಿದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀರು ಹೋಗ್ತೀವಿ, ಇವಾಗ ಭೂಮಿ ಕೆಪಾಸಿಟಿ ಇಷ್ಟೇ. ಇದಕ್ಕಿಂತ ನೀರು ಜಾಸ್ತಿ ಕೊಟ್ಟರೆ ಏನಾಗುತ್ತೆ? ನೀರು ಮ್ಯಾಗ ನಿಲ್ಲುತ್ತೆ, ಇಲ್ಲಾಂದ್ರೆ ಹರಿದೋಗುತ್ತೆ, ಇಲ್ಲ ಹಾವಿ ಆಗ್ಬಿಡುತ್ತೆ, ಭೂಮಿ ಒಳಗೆ ಹಿಂಗೋಗುತ್ತೆ. ಅಂದ್ರೆ ಭೂಮಿ ಕೆಪಾಸಿಟಿ ಎಷ್ಟಪ್ಪ ಅಂದ್ರೆ ಇದೆ ಇಷ್ಟೇ. ಇಷ್ಟಕ್ಕಿಂತ ಜಾಸ್ತಿ ನೀರು ಕೊಟ್ಟರೆ ಕೆಲಸ ಮಾಡೋದಿಲ್ಲ. ಬಟ್ ಅದೇ ನೀವು ಅಗ್ರಿ ಎಕ್ವಾಜಲ್ ಕೊಟ್ಟಿರುವಂತ ಮಣ್ಣಲ್ಲಿ ನೀರು ಕೊಟ್ಟಾಗ ಮಳೆ ನೀರು, ಕಾಲುವೆ ನೀರು ಏನಾದ್ರು ಬಂದಿದೆ ಅನ್ಕೊಳ್ಳಿ, ಭೂಮಿ ಇಷ್ಟು ಕೆಪಾಸಿಟಿ ಮುಗೀತು. ಬಟ್ ಇದಕ್ಕಿಂತ ಜಾಸ್ತಿ ಕೊಟ್ಟರು ಕೂಡ ಈ ಅಗ್ರಿ ಎಕ್ವಾಜಲ್ ಏನ್ ಮಾಡ್ತಪ್ಪ ಅಂದ್ರೆ ಬಂದಿರುವಂತ ನೀರನ್ನ ಈ ರೀತಿ ಜೆಲ್ ಮಾಡಿ ಹೋಲ್ಡ್ ಮಾಡಿ. ಇವಾಗ ಇದರ ಜಾಸ್ತಿ ನೀರು ನಿಂತ್ಕೊಂಡಿದೆ, ಇದರ ಜಾಸ್ತಿ ನೀರು ನಿಂತ್ಕೊಂಡಿದೆ. ಇದು ಮತ್ತೆ ನೀರೆಲ್ಲ ಫುಲ್ ಎಕ್ಸಾಸ್ಟ್ ಆಗ್ಬಿಡುತ್ತೆ. ಭೂಮಿ ಕೆಪಾಸಿಟಿ ಇಷ್ಟೇ. ಜಾಸ್ತಿ ಮಳೆ, ಜಾಸ್ತಿ ಬಿಸಿಲು ಬಿದ್ದರೆ ಇದ್ರಲ್ಲಿರುವಂತ ನೀರು ಹಾವಿ ಆಗ್ಬಿಡುತ್ತೆ, ಬೇಗ ಹಾವಿ ಆಗ್ಬಿಡುತ್ತೆ. 4 ದಿನಕ್ಕೆ 5 ದಿನಕ್ಕೆ ಹಾವಿ ಆಗುತ್ತೆ. ಬಟ್ ಇದರಲ್ಲಿರುವಂತ ನೀರು ಅಷ್ಟು ಬೇಗ ಹಾವಿ ಆಗೋದಿಲ್ಲ. ಯಾಕಂದ್ರೆ ಜೆಲ್ ಆಗಿ ಪರಿವರ್ತನೆ ಆಗುತ್ತೆ. ಅಂದ್ರೆ ಮಳೆ ಏನಾದ್ರೂ 15 ದಿವಸ, 20 ದಿವಸ, 1 ತಿಂಗಳ ಲೇಟ್ ಆದ್ರೂ ಕೂಡ ಇದು ತಟ್ಕೊಳ್ಳೋ ಕೆಪಾಸಿಟಿ ಕೊಡುತ್ತೆ. ಇದಷ್ಟೇ ಅಲ್ಲ, ಇವಾಗ ಇದಕ್ಕಿಂತ ಜಾಸ್ತಿ ನೀರು ಕೊಟ್ಟಿದ್ದೀವಿ ಅನ್ಕೊಳ್ಳಿ, ಇವಾಗ ಇದಕ್ಕೆ ನೋಡಿ, ಇದಕ್ಕೆ ಡಬಲ್ ಇದೆಯಾ? 50% ಜಾಸ್ತಿ. ಅಂದ್ರೆ ಅದೇ ಮಣ್ಣಲ್ಲಿ ಇನ್ನ 50% ಜಾಸ್ತಿ ನೀರು ನಿಲ್ಲೋದನ್ನ ಮಾಡುತ್ತೆ ಅಗ್ರಿ ಎಕ್ವಾಜಲ್. ಇವಾಗ ಕೆಲವು ಜನ ಅನ್ಸ್ಬೋದು, ಇವಾಗ ಇದ್ರಲ್ಲಿ ನೀರು ಜಾಸ್ತಿ ನಿಂತಿದೆಯಲ್ಲ, ನೀರು ಜಾಸ್ತಿ ನಿಂತ್ರೆ ಏನಾಗುತ್ತೆ? ಕೊಳತೋಗುತ್ತೆ. ಕೊಳಿತಾ ಇಲ್ವೋ? ಇವಾಗ ಹೆಂಗ್ ಕೊಳಿಯುತ್ತೆ ಅರ್ಥ ಮಾಡ್ತಾರೆ. ಕೊಳಿಯುತ್ತೆ. ಇವಾಗ ಒಂದು ಬೆರಳು ತಗೊಳ್ಳಿ, ಬೀಡ್ ಇಟ್ಕೊಳ್ಳಿ. ಇವಾಗ ಒಂದು ಬೆರಳನ್ನ ಅದು ಒಳಗಡೆ ಫುಲ್ ಅದ್ದಿ ಒಳಗಡೆ. ಓಕೆ, ಕೈ ಒತ್ತೆ ಇದೆಯಾ ಇಲ್ವಾ? ಒತ್ತೆ ಇದೆಯಾ? ಇವಾಗ ಈ ಬೆರಳು ತಗೊಳ್ಳಿ, ಈ ಬೆರಳು ತಗೊಳ್ಳಿ. ಇವಾಗ ಇರೋದು ಅದ್ದಿ ಕೈ ಒತ್ತೆ ಇದೆಯಾ, ಬರೀ ಇದೆಯಾ? ಇದು ಒದ್ದೆ ಇದೆ, ಇದು ಒದ್ದೆ ಇಲ್ಲ. ಅರ್ಥ ಏನು? ಬೇರೆ ಇದ್ರೂ ಕೂಡ, ನೀರು ಜಾಸ್ತಿ ಇದ್ರೂ ಕೂಡ ಬೇರೆಗೆ ನೀರು ಅನ್ನೋದು ಒದ್ದೆ ಕೊಡ್ತಾ ಇಲ್ಲ. ಅಂದ್ರೆ ರೋಗ ಬರುತ್ತಾ? ಬರೀ ನೀರಿಗೋಸ್ಕರ ಅಂತಾರೆ. ಇದು ನೀರಲ್ಲ, ನೀರಿನ ಜೊತೆ ಗೊಬ್ಬರ ಇಟ್ಕೊಳ್ಳುತ್ತೆ, ಗೊಬ್ಬರ ಜೊತೆಗೆ ರೋಗ ಬರೋದನ್ನು ಕೂಡ ನೋಡ್ಕೊಳ್ಳುತ್ತೆ. ಇದು ಈ ಪ್ರಾಡಕ್ಟ್ ಅನ್ನು ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಂದ್ರೆ ಬರೀ ನೀರಿಗೋಸ್ಕರ ಅಲ್ಲ, ಗೊಬ್ಬರ ಕೂಡ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇದರಲ್ಲಿ ನೀವು ಗೊಬ್ಬರ ಹಾಕಿರ್ತೀರಾ, ಗೊಬ್ಬರ ಹಾಕ್ಬಿಟ್ಟು ನೀರು ಕೊಟ್ಟಿರ್ತೀರಾ. ನೀರು ಬಂದ ತಕ್ಷಣ ಏನಾಗುತ್ತೆ? ಗೊಬ್ಬರ ಕರಗೋಗುತ್ತೆ. ಇನ್ನ ಜಾಸ್ತಿ ಮಳೆ ಬಂದ್ರೆ ಗೊಬ್ಬರ ಕೂಡ ಹರಿದೋಗುತ್ತೆ. ನೀರಿನಿಂದ ಗೊಬ್ಬರ ಹೇಗಿರುತ್ತಾ? ಬಟ್ ಈ ಪ್ರಾಡಕ್ಟ್ ಅಲ್ಲಿ ಗೊಬ್ಬರ ಕೊಟ್ಟರೆ ಒಂದ್ಸರಿ ಅದು ಗೊಬ್ಬರ ನೀರಾಗಿ, ಗೊಬ್ಬರ ಅನ್ನೋದು ಜೆಲ್ ಆಗಿ ಪರಿವರ್ತನೆ ಆದ್ರೆ ಜಾಸ್ತಿ ನೀರು ಬಂದ್ರು ಕೂಡ ಗೊಬ್ಬರ ಹರಿಯಲ್ಲ, ಬರೀ ನೀರು ಮಾತ್ರ ಹರಿಯುತ್ತೆ. ಆದ್ರೆ ಜೆಲ್ಲಿನ ಒಳಗಡೆ ಗೊಬ್ಬರ ಮತ್ತೆ ನೀರನ್ನ ಎರಡು ಕೂಡ ಸ್ಟೋರ್ ಮಾಡುತ್ತೆ. ಈ ತರ ಯೂಸ್ ಮಾಡಿದ್ರೆ ಪ್ರಾಡಕ್ಟ್ ಸ್ಪ್ರಿಂಕ್ಲರ್ ಡ್ರಿಪ್ ಇದೆಲ್ಲ ನಾವು ಕಮ್ಮಿ ಯೂಸ್ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡೋಕ್ಕಾಗೋದಿಲ್ಲ. ನೀವು ಡ್ರಿಪ್ ಮಾಡಬೇಕಂದ್ರೆ 50,000, ಈ ಪ್ರಾಡಕ್ಟ್ ಯೂಸ್ ಮಾಡಬೇಕಂದ್ರೆ 2,000. ಕಮ್ಮಿ, ನೀರು ಕಮ್ಮಿ ಅಂತ ಹೇಳಿ ಇದನ್ನ ಯೂಸ್ ಮಾಡಿದ್ರೆ ಗೊಬ್ಬರ ಕಮ್ಮಿ ಆಗುತ್ತೆ, ನೀರು ಕಮ್ಮಿ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ಎಲ್ಲ ಕಮ್ಮಿ ಆಗುತ್ತೆ. ಅಂದ್ರೆ ನಮ್ಮ ಟೆಕ್ನಾಲಜಿ ಅನ್ನೋದು ನಾವು ಏನಕ್ಕೆ ಇದೇ ಪ್ರಾಡಕ್ಟ್ ನಾವು ಆಚೆ ಕಡೆ ಮಾರ್ಕೆಟ್ ಅಲ್ಲಿ ಕೆಮಿಕಲ್ ಅಂಗಡಿಯಲ್ಲಿ ಕೊಟ್ಬಿಟ್ಟು ಮಾರ್ಬೋದು.
ಕೆಮಿಕಲ್ ಅಂಗಡಿಯಲ್ಲಿ ಕೊಟ್ಬಿಟ್ಟು ಇದೇ ಪ್ರಾಡಕ್ಟ್ ನಾವು ಮಾರ್ಬೋದು. ನಾವು 4,000 ರೂಪಾಯಿ ಮಾಡ್ತೀವಿ, 2,000 ರೂಪಾಯಿ ಇವ್ರು ಕೊಟ್ಟರೆ ಅವ್ರು 4,000 ರೂಪಾಯಿ ಮಾಡ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮಧ್ಯವರ್ತಿಗಳು ಯಾವುದೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ನಾವೇ ನಿಮ್ಗೆ ಕೊಡ್ತೀವಿ, ನೀವು ಯೂಸ್ ಮಾಡಿ, ಇಷ್ಟ ಇದ್ದರೆ ನಾವು 4 ಜನಕ್ಕೆ ಕೊಡಿ. ಅಂದರೆ ನಾವು ಕೆಮಿಕಲ್ ಅಂಗಡಿಯನ್ನು ಕೊಟ್ಟು ಕೆಮಿಕಲ್ ಅಂಗಡಿಯನ್ನು ಒಬ್ಬಂದೇ ಮನೆ ಉದ್ಧಾರ ಮಾಡಕ್ಕೆ ಬಂದಿಲ್ಲ, ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡೋ ಪ್ರತಿಯೊಬ್ಬರ ಮನೆಗೆ ಉದ್ಧಾರ ಆಗಬೇಕಂತ ನಾವು ಬಂದಿರೋದು.